ನಮಸ್ಕಾರ, ನಾನು ಶುಭಾ. ಖಾಲಿಯಾಗಿರೋ ಗೋಧಿ ಪ್ಯಾಕೆಟ್ಸ್ನು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ಸೂಜಿಗೆ ದಾರ ಹಾಕೋದು ಕಷ್ಟ ಅನ್ಕೊತಾ ಇದ್ದೀರಾ? ನೀವೇನು ಮಾಡಬೇಕಂದ್ರೆ, ಸೂಜಿಗೆ ದಾರ ಹಾಕೋ ಮೊದಲು ನಿಮ್ಮ ಮನೇಲಿ ಪೇಸ್ಟ್ ಆಗಲಿ ಇಲ್ಲ ನೈನ್ ಪಾಲಿಶ್ ಆಗಲಿ, ನಾನು ಸ್ವಲ್ಪ ಪೇಸ್ಟ್ ತಗೊತಾ ಇದ್ದೀನಿ. ಸ್ವಲ್ಪ ಲಾಸ್ಟ್ ತುದಿಗೆ ಒಂದು ಸ್ವಲ್ಪ ಪೇಸ್ಟ್ ಹಚ್ಚಿ. ಈ ಥರ ಮಾಡೋದ್ರಿಂದ ದಾರ ನೇರವಾಗೇ ಇರುತ್ತೆ. ನೀವು ತುಂಬ ಸುಲಭವಾಗಿ ಸೂಜಿಗೆ ದಾರ ಹಾಕ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಟಿಪ್ಸು, ನಾವು ಸೋಫಾ ಕವರ್ಸು ಹಳೇದಾದಮೇಲೆ ಹಿಂದೆಗೆ ಹಾಕ್ಬಿಟ್ಟಿರ್ತೀವಿ. ನೋಡಿ, ಇದು ಹಳೆ ಸೋಫಾ ಕವರು. ಇದನ್ನು ತಿರುಗಿಸ್ಬಿಟ್ಟು ನಾನು 3 ಇಂಚಷ್ಟು ಎಡ್ಜಸ್ಸು ತೋರಿಸಿದ್ನಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಎರಡೂ ಸೈಡು ಮೊದಲು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಬಿಡಿ. ನಾನು ಹೊಲಿಗೆ ಹಾಕ್ಬಿಟ್ಟಿದ್ದೀನಿ. 2 ಸೈಡ್ ಮಾತ್ರ ಲೆಫ್ಟ್ ಆ್ಯಂಡ್ ರೈಟು ಕೆಳಗಡೆ ಹಂಗೆ ಬಿಟ್ಟಿರಬೇಕು. ಮತ್ತು ಮೇಲೇನು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಇದನ್ನು ನಾನು ಹಿಂಗೆ ಫೋಲ್ಡ್ ಮಾಡಿಕೊಂಡು ನೀವು ಸೂಜಿ ದಾರದಲ್ಲೇ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಎರಡೂ ಸೈಡು ಸೇಮ್ ನಾನು ಈ ಥರನೇ ಹೊಲಿಗೆ ಹಾಕ್ಕೊಂಡೆ. ಮತ್ತು ಮೇಲೇನೂ ಅಷ್ಟೇ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡೆ. ಇವಾಗ ಮತ್ತೆ ನೇರವಾಗಿ ತಿರುಗಿಸ್ಬಿಟ್ಟು ಇದ್ರ ಒಳಗಡೆಗೆ ಇನ್ನೇನು ನಮಗೆ ಬೇಸಿಗೆ ಸ್ಟಾರ್ಟ್ ಆದಂಗೆ ನಾವು ಉಲ್ಲನ್ ಬೆಡ್ಶೀಟ್ನು ವಾಶ್ ಮಾಡಿಬಿಟ್ಟು ಎತ್ತಿಕ್ಕೆ ಬಿಡ್ತೀವಲ್ಲ, ಆ ಉಲ್ಲನ್ ಬೆಡ್ಶೀಟ್ದು ಕವರ್ಗಳಂತೂ ಇರಲ್ಲ. ನೀವು ಈ ಸೋಫಾ ಕವರ್ಗಳನ್ನ ಒಂದು 2 ಈ ಥರ ಬ್ಯಾಗ್ ಮಾಡ್ಕೊಬಿಟ್ಟಿದ್ದೀರಂತಂದರೆ ಇದ್ರ ಒಳಗಡೆಗೆ ದಪ್ಪದ್ದೊಂದೇ ಇಡ್ಬೋದು. ಇಲ್ಲ ಅಂದರೆ ಚಿಕ್ಕವಾದರೆ ಒಂದು 4-5 ಬೆಡ್ಶೀಟ್ ಇಡ್ಬೋದು. ನೋಡಿ, ಉಲ್ಲನ್ ಬೆಡ್ಶೀಟು ನಾನೊಂದು 2 ಇಟ್ಟಿದ್ದೀನಿ. ಮತ್ತು ಕಾಟನ್ ಬೆಡ್ಶೀಟ್ಸ್ ಇತ್ತು, ಇವು ವಾಶ್ ಮಾಡಿಬಿಟ್ಟು ಇದ್ರೊಳಗಡೆ ಎತ್ತಿಕ್ತಾ ಇದ್ದೀನಿ. ಹಿಂಗೆ ಎತ್ತಿಕ್ಕೋದ್ರಿಂದ ನಿಮಗೆ ಧೂಳು ಬೀಳಲ್ಲ ಮತ್ತು ನೀಟಾಗಿರುತ್ತೆ. ನಂದು ನೋಡಿ ಇನ್ನೂ ಒಂದು 2 ಬೆಡ್ಶೀಟ್ ಇಡ್ಬೋದು ಅಷ್ಟಿದೆ. ನಾನು 4 ಬೆಡ್ಶೀಟ್ ಇಟ್ಟಿದ್ರು. ನೀವು ನಿಮ್ಮ ಮನೇಲಿ ಹಳೆ ಸೋಫಾ ಕವರ್ಸ್ ಇದ್ದರೆ ಅಂತೂ ಈ ಥರ ಮಾಡಿಬಿಟ್ಟು ಕಬೋರ್ಡ್ ಒಳಗಡೆನೋ ಹಂಗೆ ಎತ್ತಿಕ್ಕೆ ಬಿಡ್ಬೋದು. ನೀಟಾಗಿರುತ್ತೆ ಈ ಥರ ಇಡೋದ್ರಿಂದ. ಲಾಸ್ಟ್ ಟಿಪ್ಸು, ಗೋಧಿ ಹಿಟ್ಟು ತರ್ತೀವಿ. ಗೋಧಿ ಹಿಟ್ಟು ಒಂದು ಬಾಕ್ಸಲ್ಲಿ ಹಂಗೆ ಹಾಕ್ಕೊಂಡ್ಮೇಲೆ ನಾವು ಗೋಧಿ ಹಿಟ್ಟು ಪ್ಯಾಕೆಟ್ನು ಬಿಸಾಕ್ಬಿಡ್ತೀವಲ್ಲ. ನೋಡಿ, ನಾನು 2 ಪ್ಯಾಕೆಟ್ ತಗೊಂಡಿದ್ದೀನಿ ಗೋಧಿ ಹಿಟ್ಟು. 2 ಎಡ್ಜಸ್ಗಳು ಕಟ್ ಮಾಡಿಬಿಡ್ತಾಯಿದ್ದೀನಿ. ಸೇಮ್ ನೀವು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ 2 ಎಡ್ಜಸ್ಗಳು ಕಟ್ ಮಾಡಿಬಿಡಬೇಕು. 2 ಪ್ಯಾಕೆಟ್ದಷ್ಟೇ. ನೋಡಿ, 1 ಪ್ಯಾಕೆಟ್ ಕಟ್ ಮಾಡಿದ್ನಲ್ಲ, ಮತ್ತು ಇನ್ನೂ ಒಂದು ಪ್ಯಾಕೆಟ್ದು ಸೇಮ್ ಎಡ್ಜಸ್ಗಳು 2 ಸೈಡು ಕಟ್ ಮಾಡಿಬಿಡಿ. 2 ಸೈಡ್ ಕಟ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಸೈಡ್ ಕಟ್ ಮಾಡಬೇಕು, ಇನ್ನೊಂದು ಸೈಡ್ ಬೇಡ. ನೋಡಿ, ಒಂದು ಸೈಡ್ ಕಟ್ ಮಾಡ್ಕೊಬಿಡಿ ಉದ್ದಕ್ಕೆ. ಕಟ್ ಮಾಡಿದ್ದಾದಮೇಲೆ ಮತ್ತೆ ಉದ್ದುದ್ದ ಕಟ್ ಮಾಡ್ಕೊಂಡು ಬರಬೇಕು. ಅಂದರೆ ಲಾಸ್ಟ್ ಎಡ್ಜಸ್ವರೆಗೂ ಬೇಡ, ಸ್ವಲ್ಪ ಬಿಡಿ. ಸಣ್ಣ ಇರಲಿ, ಜಾಸ್ತಿ ದಪ್ಪ ಏನು ಬೇಡ. ಸೇಮ್ ಈ ಥರ ಉದ್ದ ಕಟ್ ಮಾಡ್ಕೊಂಡು ಬನ್ನಿ. 2 ಪ್ಯಾಕೆಟ್ ತಗೊಂಡಿದ್ದೀರಲ್ಲ, 2 ಪ್ಯಾಕೆಟು ಸೇಮ್ ನಾನು ಇವಾಗ ವಿಡಿಯೋದಲ್ಲಿ ಹೆಂಗೆ ತೋರಿಸಿದ್ನಲ್ಲ ಹಿಂಗೆ ಕಟ್ ಮಾಡ್ಕೊಂಡು ಬರಬೇಕು ನೀವು ಕೂಡ. ನಾನು ನೋಡಿ ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ. ನಾನು 2 ಪ್ಯಾಕೆಟ್ದು ಕಟ್ ಮಾಡ್ಕೊಂಡು ಮತ್ತೆ ನಿಮಗೆ ತೋರಿಸ್ತೀನಿ. ನೋಡಿ, 2 ಪ್ಯಾಕೆಟ್ದು ನಾನು ಕಟ್ ಮಾಡ್ಕೊಬಿಟ್ಟೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಓಪನ್ ಮಾಡಿ. ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಓಪನ್ ಮಾಡಿ ಒಂದ್ರ ಮೇಲೆ ಒಂದು ಇಟ್ಬಿಡಿ. ನೋಡಿ, ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಡಿ. 2 ಒಂದ್ರ ಮೇಲೆ ನೋಡಿ ಈ ಥರ ನೀಟಾಗಿ ಓಪನ್ ಮಾಡಬೇಕು. ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಮತ್ತೆ ಮಡಚಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದು ಒಂದಕ್ಕೊಂದು ಮೆತ್ಕೋಬೇಕಲ್ವಾ, ಅದಕ್ಕೆ ನಾನು ಅದ್ರ ಮೇಲೆ ಒಂದು ಪೇಪರ್ ಇಟ್ಬಿಡಿ. ಒಂದು ಪೇಪರ್ ಇಟ್ಬಿಟ್ಟು ಸ್ಪೂನು ಹಂಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದರೆ ಸಾಕು. ಸ್ಪೂನಲ್ಲಿ ಹಿಂಗಂದರೆ ಒಂದಕ್ಕೊಂದು ಮೆತ್ಕೊಬಿಡುತ್ತೆ. ನಂದು ಸ್ಪೂನ್ ಬಿಸಿ ಇದೆ. ಬಿಸಿ ಮೇಲೆ ನೀವು ಪೇಪರ್ ಮೇಲೇ ಮಾಡಬೇಕು. ನೋಡಿ, ಪೇಪರ್ ಮೇಲೆ ಹಿಂಗಂತ ಇದ್ದರೆ 2 ಒಂದಕ್ಕೊಂದು ಮೆತ್ಕೊಬಿಟ್ಟಿದೆ. ಇವಾಗ ಮಾಪುದು ಕೋಲಂತೂ ಯಾವುದನ್ನು ನಾವು ಯೂಸ್ ಮಾಡ್ದಿರೋ ಮಾಪು ಮುರಿದೋಗಿರುತ್ತಲ್ಲ, ಅದ್ರ ಕೋಲ್ ಹಂಗೆ ಇತ್ತು. ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ರೋಲ್ ಮಾಡಿಕೊಂಡು ಬನ್ನಿ ಲಾಸ್ಟ್ ಎಡ್ಜಸ್ವರೆಗೂ. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬಂದು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಬೇಕು. 2 ಸುತ್ತು ಹಾಕಿ, 1 ಸುತ್ತು ಹಾಕಿದ್ರೆ ಲೂಸ್ ಆಗಿರುತ್ತೆ. ಟೈಟಾಗಿ 2 ಸುತ್ತು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದಾದಮೇಲೆ ಶೆಲ್ಲೋ ಟೇಪ್ ಇರುತ್ತಲ್ಲ, ಶೆಲ್ಲೋ ಟೇಪು ಯಾವುದೇ ಕಲರ್ ಇರಲಿ ಬಿಡಿ. ನಮ್ಮ ಮನೇಲಿ ಈ ಕಲರ್ ಇತ್ತು. ಶೆಲ್ಲೋ ಟೇಪ್ ಟೈಟಾಗಿ ಸುತ್ತಬೇಕು, ಬಂದುಬಿಡ್ದೀರ ನೀಟಾಗಿ ಸುತ್ತಬೇಕು. ನೋಡಿ, ನಾನು ವಿಡಿಯೋದಲ್ಲಿ ಸುತ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಲಾಸ್ಟು ಎಷ್ಟಿದೆಯೋ ಅಷ್ಟವರೆಗೂ ಸುತ್ತಕೊಂಡು ಬರಬೇಕು. ನೀವು ಕವರ್ ಕಟ್ ಮಾಡಿ ಹಾಕಿರ್ತೀರಲ್ಲ ಅಲ್ಲಿವರೆಗೂ ನೀಟಾಗಿ ಸುತ್ತಬಿಡಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ ಸುತ್ತಿದ್ದಾದಮೇಲೆ ಮತ್ತೆ ಅದ್ರ ಮೇಲೆ ಒಂದು ನ್ಯಾಪ್ಕಿನ್ ಹಾಕ್ಕೊಂಡಿದ್ದೀನಿ. ಮತ್ತು ಪೇಪರ್ ಒಂದು ಸುತ್ತಬಿಡಿ. ಮತ್ತು ಸ್ಪೂನ್ ಬಿಸಿ ಮಾಡ್ಕೋಬೇಕು ನೀವು. ಈ ಸ್ಪೂನ್ ಅದ್ರ ಮೇಲೆ ಇಡ್ತಾ ಇರಬೇಕು. ಹಿಂಗೆ ಬಿಸಿ ಸುತ್ತಲೂ ಹಿಂಗೆ ಇಟ್ಬಿಟ್ರೆ ನೀವು ಶೆಲ್ಲೋ ಟೇಪ್ ಮೆತ್ತಿರ್ತೀರಲ್ಲ, ಅದು ನೀಟಾಗಿ ಕೋಲ್ಗೆ ಮೆತ್ಕೊಬಿಡುತ್ತೆ. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ನೀಟಾಗಿ ಮೆತ್ಕೊಬಿಟ್ಟಿರುತ್ತೆ ನೋಡಿ ನೀವು ಶೆಲ್ಲೋ ಟೇಪ್ ಹಾಕಿರೋದು. ಇವಾಗ ನಮಗೆ ಮನೆ ಆಚೆ ಎಲ್ಲ ಗುಡ್ಸೋಕ್ಕೆ ಪೊರ್ಕೆ
ತುಂಬ ಯೂಸ್ ಆಗುತ್ತೆ ಇದು. ಗಲೀಜಾದರೆ ವಾಶ್ ಕೂಡ ಮಾಡ್ಕೋಬೋದು. ನೋಡಿ ಎಲೆ ಪೇಪರ್ ಎಲ್ಲ ಬಿದ್ದಿರುತ್ತಲ್ಲ, ನೀಟಾಗಿ ಗುಡಿಸ್ಬಿಟ್ಟು ಎತ್ತಾಕ್ಬಿಡ್ಬೋದು. ನಿಂತ್ಕೊಂಡೇ ಕಸ ಗುಡಿಸ್ಕೋಬೋದು. ₹1 ಖರ್ಚಿಲ್ದಿರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.